ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಹೈಕೋರ್ಟ್ನಲ್ಲಿ ಪ್ರಕಟವಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಈಗಾಗಲೇ 7 ಜನ ಆರೋಪಿಗಳ ಪರ ವಿರುದ್ಧ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠ ಇವತ್ತು ಆದೇಶವನ್ನು ನೀಡುತ್ತೆ. ಇನ್ನು ಇವತ್ತು ಬೇಲ್ ಸಿಗುತ್ತೋ ಇಲ್ವೋ ಎಂಬುದರತ್ತ ದರ್ಶನ್ ಅವರ ಚಿತ್ತ ನೆಟ್ಟಿದೆ. ಯಾಕೆಂದರೆ ಈಗಾಗಲೇ ವೈದ್ಯಕೀಯ ಅಗತ್ಯಕ್ಕೋಸ್ಕರ ಮಧ್ಯಂತರ ಜಾಮೀನನ್ನು ಪಡೆದು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ ದರ್ಶನ್. ಅವರು ಅಪ್ಲೈ ಮಾಡ್ಕೊಂಡಿರ್ತಕ್ಕಂಥದ್ದು ರೆಗ್ಯುಲರ್ ಬೇಲ್ಗೆ. ಈ ಪ್ರಕರಣದಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ, ಎರಡನೇ ಆರೋಪಿ ದರ್ಶನ್. ಸೊ ಹಾಗಾಗಿ ಇವರೆಲ್ಲರೂ ಕೂಡ ರೆಗ್ಯುಲರ್ ಬೇಲ್ಗೆ ಈಗಾಗಲೇ ಅಪ್ಲೈ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಬಂಧನವಾದಾಗಿಂದ ಇಲ್ಲಿ ತನಕ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಇನ್ನು ದರ್ಶನ್ ಮಾತ್ರ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಉಳಿದಂತೆ ದರ್ಶನ್ ಅವರ ಕಾರು ಚಾಲಕ, ದರ್ಶನ್ ಅವರ PA ನಾಗರಾಜು, ಇವರೆಲ್ಲರದು ಕೂಡ ಇವತ್ತು ಒಟ್ಟು 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಪರವಾದಂತಹ ವಕೀಲರು ಅಪಿಯರ್ ಆಗಿದ್ದರು, ವಾದ ಪ್ರತಿವಾದ ಮಾಡಿದ್ರು. ಮತ್ತು ಇವರು ಯಾರಿಗೂ ಜಾಮೀನು ಕೊಡಬಾರ್ದು ಅಂತಂದ್ಬಿಟ್ಟು SPP ಪ್ರಸನ್ನಕುಮಾರ್ ಅವರು ಕೂಡ ವಾದ ಮಂಡಿಸಿದ್ರು. ಇದೆಲ್ಲವನ್ನು ಮಂಡಿಸಿದ ನಂತರ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಆದೇಶವನ್ನು ಪ್ರಕಟ ಮಾಡುತ್ತೆ. ಗೊತ್ತಿಲ್ಲ ದರ್ಶನ್ಗೆ ಜಾಮೀನು ಸಿಗುತ್ತಾ ಸಿಗಲ್ವಾ, ಪವಿತ್ರ ಗೌಡ ಹೊರಗೆ ಬರ್ತಾರಾ. ಹೆಚ್ಚು ಕಡಿಮೆ ಜೂನಲ್ಲಿ ಎಲ್ಲರೂ ಕೂಡ ಅಪ್ಲೈ ಆಗಿದ್ದು. ಜೂನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು 6 ತಿಂಗಳಾಯಿತು. ನೋಡೋಣ ಇವತ್ತೇನಾಗುತ್ತೆ ಅಂತ. ಸೊ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಇವತ್ತು ಆದೇಶ. ದರ್ಶನ್ಗೆ ಒಂದು ವೇಳೆ ಏನಾದರೂ ಜಾಮೀನು ಸಿಕ್ಕರೆ, ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಆಗ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಅಥವಾ ಸರ್ಜರಿಗೆ ಒಳಗಾಗದೆ ಚಿಕಿತ್ಸೆಯನ್ನು ಹಾಗೆ ಪಡಿಬೋದು. ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ವಲ್ಲ, ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ಕೆಲ ದಿನ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಆಗಬಹುದು ಅಂತಕ್ಕಂಥದ್ದು ಕೂಡ ಇದೆ. ಯಾಕೆಂದರೆ ಅವರು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಅವರು ಹಾಸ್ಪಿಟ್ಲಲ್ಲೇ ಇದ್ದಾರೆ. ಹಾಗಾಗಿ ಕೆಲ ದಿನ ಚಿಕಿತ್ಸೆ ಪಡೆದು ಮನೆಗೆ ಹೋಗೋಣಪ್ಪ ಅಂತಂದ್ಬಿಟ್ಟು ಮನೆಗೂ ವಾಪಸ್ ಬರ್ಬೋದು ಅಥವಾ ಹಾಸ್ಪಿಟಲಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ಬೋದು. ಒಂದು ವೇಳೆ ದರ್ಶನ್ಗೆ ಜಾಮೀನು ಸಿಗದಿದ್ದರೆ ಏನು ಅಂತಕ್ಕಂಥ ಪ್ರಶ್ನೆ. ಸಿಗದೇ ಇದ್ದರೆ ಮತ್ತೆ ಕೋರ್ಟ್ಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಮತ್ತೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಜಾಮೀನಿಗೆ. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಮನವಿ ಮಾಡ್ಬೋದು. ಈಗಾಗಲೇ ವಿಸ್ತರಣೆ ಮಾಡಿದ್ದಾರೆ, ಅದನ್ನು ವಿಸ್ತರಣೆ ಮಾಡಿಕೊಡಿ, ನಾನು ಸರ್ಜರಿಗೆ ಒಳಗಾಗ್ತೀನಿ ಅಂತ ಅಂದ್ಬಿಟ್ಟು ಕೇಳ್ಕೋಬಹುದು. ಅಥವಾ ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನು ಹೇಳ್ಬೋದು. ಇಂಥ ದಿನ ನಾನು ಸರ್ಜರಿಗೆ ಒಳಗಾಗ್ತಾ ಇದ್ದೀನಿ ಅಂತ ದಿನಾಂಕವನ್ನು ಹೇಳ್ಬೋದು. ಅಥವಾ ಇದು ಯಾವುದೂ ಆಗಲಿಲ್ಲ ಅಂದರೆ ಮತ್ತೆ ಸೆಷನ್ಸ್ ಕೋರ್ಟ್ ಮುಂದೆ ಶರಣಾಗಬಹುದು. ಯಾವಾಗ ಜಾಮೀನು ಸಿಗದೇ ಇದ್ದರೆ ಸರೆಂಡರ್ ಆಗಲೇಬೇಕಲ್ಲ, ಮತ್ತೆ ಜೈಲಿಗೆ ಹೋಗುವಂತಹ ಸ್ಥಿತಿ ಕೂಡ ದರ್ಶನ್ಗೆ ಬರಬಹುದು. ಇದರಲ್ಲಿ ಯಾವ ಥರ ಆಗುತ್ತೆ ಅಂತ ಇವತ್ತು ಗೊತ್ತಾಗುತ್ತೆ. ಇವತ್ತು ಕೋರ್ಟ್ನ ತೀರ್ಪು ಏನು ಬರುತ್ತೆ ಅನ್ನೋದ್ರ ಮೇಲೆ ಇವೆಲ್ಲವೂ ಕೂಡ ಡಿಪೆಂಡ್ ಆಗಿದೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಇವತ್ತು ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಮುಂದಿನ ನಡೆ, ಮುಂದಿನ ತೀರ್ಮಾನ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಇವತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳ ಜಾಮೀನು ಭವಿಷ್ಯ ಪ್ರಕಟ ಆಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಕೋರ್ಟ್ ಹೇಳುತ್ತೆ. ಜಾಮೀನು ಸಿಗುತ್ತಾ ಸಿಗಲ್ವಾ, ಕೆಲವ್ರಿಗೆ ಕೊಡ್ತಾರಾ ಕೆಲವ್ರಿಗೆ ಕೊಡಲ್ವಾ, ಆ ಥರನೂ ಆಗ್ಬೋದು. ಎಲ್ರಿಗೂ ಕೊಡ್ಬೋದು, ಎಲ್ರಿಗೂ ಕೊಡದೇ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು.